ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಪೌಲನು ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಶಾಂತಿದಾಯಕನಾದ ಕರ್ತನು ತಾನೇ ಸದಾಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ. ಹಲ್ಲೆಲೂಯಾ ಮ್ಯಾನ್. ಸೊ ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಹಲ್ಲೆಲೂಯಾ. ನಮ್ಮ ದೇವರು ಶಾಂತಿದಾಯಕವಾದ ದೇವರು, ಸಮಾಧಾನ ಕರ್ತರು ಪ್ರಿಯರೇ. ಹಲ್ಲೆಲೂಯಾ. ಸಮಾಧಾನ ಕರ್ತರವರು. ನೀನು ಪ್ರತಿಯೊಂದರಲ್ಲೂ ಕೂಡ ನೀನು ಏನೇ ಒಂದು ತಪ್ಪು ಮಾಡಿದ್ರೂ ಕೂಡ ಶಾಂತವಾಗಿ ನಿನಗೆ ತಿಳಿಸಿಕೊಡ್ತಾನೆ ಹೊರತು, ಹಲ್ಲೆಲೂಯಾ, ಶಾಂತವಾಗಿ ನಿನಗೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾನೆ. ಅಲ್ಲಿ ಜಗಳ ಎಬ್ಬಿಸೋದಿಲ್ಲ, ಗೊಂದಲ ಎಬ್ಬಿಸೋದಿಲ್ಲ. ಯಾಕೆ? ಆತನು ಸಮಾಧಾನ ಕರ್ತನಲ್ವಾ, ಆತನಿಗೆ ಸಮಾಧಾನವೇ ಮುಖ್ಯ. ಹಲ್ಲೆಲೂಯಾ. ನಾವು ಇಬ್ಬರು ಸೇರಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಆತನು ಬರ್ತಾನೆ ಮಧ್ಯದಲ್ಲಿ, ಅಂದರೆ ನಿಮಗೆ ಸಮಾಧಾನವಾಗಲಿ ಅಂತಲೇ ಹೇಳ್ತಾನೆ ಹೊರತು ಬೇರೆ ಏನು ಹೇಳೋದಿಲ್ಲ ಅಲ್ವಾ. ನಿಮ್ಮೆಲ್ಲರಿಗೂ ಸಮಾಧಾನವಾಗಲಿ ಅಂತ ಹೇಳ್ತಾನೆ. ಯಾಕೆ? ನಿನ್ನಲ್ಲಿ ಸಮಾಧಾನ ಇದ್ರೇ, ಹಲ್ಲೆಲೂಯಾ, ನಿನ್ನಲ್ಲಿ ನಿಜವಾದ ಸಮಾಧಾನ ಇದ್ರೇ ನೀನು ಜೀವಿಸಲು ಸಾಧ್ಯ ಪ್ರಿಯರೇ. ಯಾಕೆ? ನನ್ನಲ್ಲಿ ಸಮಾಧಾನ ಇಲ್ಲ ಆದರೂ ನಾನು ಜೀವಿಸ್ತೇನಂತ ಕೆಲವೊಬ್ರು ಅನ್ಕೋಬೋದು, ಬಟ್ ಸಾಧ್ಯ ಇಲ್ಲರಿ. ಹಲ್ಲೆಲೂಯಾ. ನಿನ್ನಲ್ಲಿ ಕೋಪ ಎನ್ನುವುದು, ಅಸೂಯೆ ಎನ್ನುವುದು, ಹೊಟ್ಟೆ ಕಿಚ್ಚೆನ್ನುವುದು ಎದ್ದು ಕಾಣ್ತಾ ಇದ್ದರೆ ನಿನಗೆ ಸಮಾಧಾನ ಎಲ್ಲಿ ಬರುತ್ತೆ? ಶಾಂತಿಯಲ್ಲಿ ಬರುತ್ತೆ, ನೆಮ್ಮದಿಯಲ್ಲಿ ಸಿಗುತ್ತೆ. ಹಲ್ಲೆಲೂಯಾ. ನೆಮ್ಮದಿಯೆಲ್ಲ ಸಿಗುತ್ತೆ. ಒಂದು ಹೊತ್ತು ಊಟ ಇಲ್ಲಾಂದ್ರೂ ಕೂಡ ನೆಮ್ಮದಿಯಾಗಿರ್ಬೋದು ರೀ ಅಲ್ವಾ. ಒಂದು ಗ್ಲಾಸ್ ನಮಗೆ ನೀರು ಇಲ್ಲಾಂದ್ರೂ ಕೂಡ, ನೀರು ಕುಡಿಯೋದಕ್ಕೆ ಇಲ್ಲ ಅಂದರೂ ಕೂಡ ನಾವು ನೆಮ್ಮದಿಯಾಗಿರ್ಬೋದು. ಯಾಕೆ? ನಮ್ಮ ಜೊತೆ ಸಮಾಧಾನ ಕರ್ತರಿದ್ದಾರಲ್ವಾ. ಜೀವ ಜಲನೇ ಕೊಡೋ ದೇವರಿರುವಾಗ ಊಟ ನೀರು ಯಾಕ್ರಿ ಬೇಕು? ಹಲ್ಲೆಲೂಯಾ. ಹಾಗಂತ ಹೇಳ್ಬಿಟ್ಟು ಊಟನೇ ಮಾಡಲಾರ್ದಂಗೆ ಇರಬೇಡ್ರಿ ಅಂತ ಹೇಳೋಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಿನ್ನ ದೇಹವನ್ನು ನೀನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು. ಅದೇ ರೀತಿಯಿಂದ ನಿನ್ನ ಆತ್ಮನೂ ಕೂಡ ಅಷ್ಟೇ ಸುರಕ್ಷಿತವಾಗಿ ನೋಡ್ಕೋಬೇಕು. ನೀನು ಎಷ್ಟು ಇಲ್ಲಿ ನಿನ್ನ ದೇಹವನ್ನು ಬೆಳೆಸ್ತೀಯೋ, ಸೊ ಆತ್ಮಿಕ ಜೀವಿತವನ್ನು ಬೆಳೆಸೋದು ಕೂಡ ನಿನ್ನ ಜವಾಬ್ದಾರಿನೇ ತಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಅದು ನಿಮ್ಮ ಜವಾಬ್ದಾರಿನೇ ತಾನೆ. ಇಲ್ಲ, ದೇಹ ಮಾತ್ರ ನನಗೆ ಸ್ವಂತ ಅಲ್ವಾ. ನನ್ನ ದೇಹ ಮಾತ್ರ ನನಗೆ ಸ್ವಂತ. ನಾನು ಫಿಸಿಕಲಾಗಿ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾನು ದೈಹಿಕವಾಗಿ ಸ್ಪಷ್ಟವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಗಟ್ಟುಮುಟ್ಟಾಗಿರಬೇಕು ಅಂತ ಯೋಚನೆ ಮಾಡ್ತೀರಾ, ಅದಕ್ಕೋಸ್ಕರ ಊಟ ಮಾಡ್ತೀರಾ. ಮತ್ತು ನಿತ್ಯ ಜೀವವನ್ನು ಕೊಡುವ ದೇವರು, ಅದನ್ನು ಯಾಕ್ರಿ ನೀವು ಊಟ ಮಾಡೋದಿಲ್ಲ? ಅದನ್ನು ಯಾಕ್ರಿ ನೀವು ಸೇವಿಸೋದಿಲ್ಲ? ಅದು ಸೇವಿಸಿದ್ರೆ ನಿನ್ನ ಆತ್ಮಕ್ಕೂ ಕೂಡ 2ರಷ್ಟು ಬಲ ಬರುತ್ತೆ ಅಲ್ವಾ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡ್ತಿರ್ತಾರೆ. ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡ್ತಿರ್ತಾರೆ ಗೊತ್ತಾ? ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡ್ತಿರ್ತಾರೆ. ಯಾವ ರೀತಿಯಾಗಿ ಮಾಡ್ತಿರ್ತಾರೆ ಉಪವಾಸ ಪ್ರಾರ್ಥನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ, ಥರದ ಅಡುಗೆ ಇರುತ್ತೆ. ಸೊ ಆ ಅಡುಗೆ ಟೈಮಲ್ಲಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡಬೇಕು. ಯಾಕಾದರೂ ಶುಕ್ರವಾರ ಬಂತೇನೋಪ್ಪ, ಉಪವಾಸ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡಬೇಕು. ಯಾಕಾದರೂ ಬಂತೋ ಏನು ಕಥೆ ಇದು? ಬರಲಿಲ್ಲ ಅಂದರೆ ಚೆನ್ನಾಗಿ ತಿನ್ಕೊಂಡಿರ್ತಿದ್ದೆ, ಇಲ್ಲಾಂದ್ರೆ ಇರಲಿ ಬಿಡು, ನೆಕ್ಸ್ಟ್ ವಾರ ಮಾಡ್ಕೊಂಡ್ರೆ ಆಯಿತು, ಈಗ ತಿಂದ್ಬಿಡೋಣ. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಈ ರೀತಿಯಾಗಿ ಮಾಡಿದ್ರೆ ದೇವರಿಗೆ ವಿಧೇಯತೆ ತೋರಿಸ್ತಾ ಇದೆಯಾ ನೀನು? ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿ ಮಗನಾಗಿ ಮಗಳಾಗಿ ಜೀವಿಸ್ತಾ ಇದೆಯಾ ಕ್ರಿಸ್ತನಲ್ಲಿ ನೀನು? ಅಥವಾ ಹೆಸರಿಗೆ ಮಾತ್ರ ಜೀವಿಸ್ತಾ ಇದೆಯಾ ಅಲ್ವಾ? ಹೆಸರಿಗೆ ಮಾತ್ರ ಜೀವಿಸ್ತಾ ಇದೆಯಾ? ಸೊ ನಿನ್ನಲ್ಲಿ ಈ ಲಕ್ಷಣಗಳು ಕಂಡು ಬಂದರೆ ನಿಜವಾಗ್ಲೂ ನಿನ್ನಲ್ಲಿ ಪರಿಶುದ್ಧ ಆತ್ಮನು ಇದ್ದಾನೆ ಎಂಬುದು ಅರ್ಥ. ಒಂದು ವೇಳೆ ಕಂಡು ಬಂದಿಲ್ಲ ಅಂದರೆ ಸೈತಾನಿದ್ದಾನೆ ಅಂತ ಅರ್ಥ. 2 ರೀತಿಯಾಗಿ ಹೇಳ್ತೇನೆ ಪ್ರಿಯರೇ. ನೀನು ಎಷ್ಟೇ ಕೋಪದಿಂದ ಇದ್ದರೂ ಕೂಡ, ನೀನು ಎಷ್ಟೇ ನೋವಿನಿಂದ ಇದ್ದರೂ ಕೂಡ, ನೀನು ಎಷ್ಟೇ ಬಾಧ ಪಡ್ತಾ ಇದ್ರೂ ಕೂಡ, ಹಲ್ಲೆಲೂಯಾ, ಯಾವ ರೀತಿಯಾಗಿ ನೋವು ಅನುಭವಿಸ್ತಾ ಇದ್ದರೂ ಕೂಡ, ನಿನಗೆ ಅವ್ರು ಏನೇ ಹೇಳಲಿ, ಮಾತಾಡ್ತಾ ಇರಲಿ,
ನೀನು ಏನೇ ವಿರೋಧವಾಗಿ ನಡ್ಕೊಳ್ತಾ ಇರಲಿ, ನಿನಗೇನೋ ಒಂದು ಪ್ರತಿಬಂಧ, ನಿನಗೆ ಇಷ್ಟ ಆಗಲಾರ ಮಾತು ಕೂಡ ಅವರಲ್ಲಿ ಉಪಯೋಗಿಸಿ ಮಾತಾಡ್ತಾ ಇರಲಿ, ಆದರೂ ಕೂಡ ಬ್ರದರ್ ಆ್ಯಂಡ್ ಸಿಸ್ಟರ್, ಓಕೆ ಬ್ರದರ್, ಓಕೆ ಸಿಸ್ಟರ್, ಸಾರಿ ನನ್ನದೇ ತಪ್ಪಾಯಿತು ಅಂತ ನೀನಲ್ಲಿ ಅಲ್ಲೇ ಜಗಳ ಬಿಟ್ಟು ಹಲ್ಲೆಲೂಯಾ ವಾದ ಮಾಡೋಕೆ ಹೋಗ್ಲಾರ್ದಂಗೆ, ಆರ್ಗ್ಯೂ ಮಾಡೋಕೆ ಹೋಗ್ಲಾರ್ದಂಗೆ ಸಮಾಧಾನವಾಗಿರ್ತೀವಿ ನೋಡು, ಅಲ್ಲಿ ನಿನಗೆ ಸಮಾಧಾನಕರ್ತರು ಕಾರ್ಯ ಮಾಡ್ತಾ ಇದ್ದಾರೆ ಪ್ರಿಯರ. ಸೊ ಅದಕ್ಕಾಗಿ ನೀನು ಜಗಳಕ್ಕೆ ಹೋಗ್ತಾ ಇಲ್ಲ, ಜಗಳ ಇಷ್ಟ ಆಗ್ತಾಯಿಲ್ಲ. ಎಲ್ಲರ ಜೊತೆಗೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರೋದು ಮಾತ್ರ ನಿನಗೆ ಇಷ್ಟ. ಯಾಕೆಂದರೆ ನಮ್ಮ ತಂದೆಯಾದ ಕರ್ತನಿಗೂ ಕೂಡ ಅದೇ ತಾನೇ ಇಷ್ಟ. ಸೊ ಅದಕ್ಕೆ ನಿನಗೂ ಕೂಡ ಅದೇ ಇಷ್ಟ ಆಗ್ತಾಯಿದೆ. ಸೊ ಇಲ್ಲಿ ನೀನು ಪವಿತ್ರಾತ್ಮ ಇದೆ ಅಂತ ಹೇಳಿ ಪ್ರೂವ್ ಮಾಡ್ಕೊ. ಹಲ್ಲೆಲೂಯಾ. ಇನ್ನೂ ಒಂದು ಇದೆ ಪ್ರಿಯರೇ. ಸೊ ನೀನು ಆಟೋಮೆಟಿಕ್ಕಾಗಿ ಜಗಳ ಮಾಡ್ಕೊಂಡ್ಬಿಡ್ತೀಯ, ಅವರು ನೀನು ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಡ್ತೀಯ, ಅವ್ರು ನಿನಗೆ ಹೇಳ್ತಾರೆ, ಸರ್ ಮೇಡಮ್ ನೀವು ಈ ಥರ ಮಾಡ್ಕೋಬಾರ್ದು ಕೋಪ. ಬ್ರದರ್ ಆ್ಯಂಡ್ ಸಿಸ್ಟರ್, ನಿಮ್ಮಲ್ಲಿ ನಿಜವಾಗ್ಲೂ ದೇವರು ಕಾರ್ಯ ಮಾಡ್ತಾಯಿದ್ದಾನೆ. ನೀವು ದೇವರ ಮಕ್ಕಳಪ್ಪ, ನೀವು ಇಷ್ಟೊಂದು ಮಾತಾಡಬಾರ್ದು, ನಮ್ಮ ಮುಂದಕ್ಕೆ ನೀವು ಇಷ್ಟೊಂದು ಜೋರಾಗಿ ಮಾತಾಡಬಾರ್ದು. ನಿಮ್ಮಲ್ಲಿ ದೇವರಿದ್ದಾನಂತ ಪರಿಶುದ್ಧ ಆತ್ಮನು ಪ್ರಿಯರೇ ನಿಮಗೆ ತಿಳಿಸಿಕೊಡ್ತಾನೆ ಬೇರೆ ವ್ಯಕ್ತಿ ಮುಖಾಂತರ. ಸೊ ಅಲ್ಲಿ ಕೂಡ ನೀನು ಸಮಾಧಾನಲ್ಲಿ ಹೊಂದ್ಬಿಡ್ತೀಯ, ಆಟೋಮೆಟಿಕ್ಕಾಗಿ ನೀನು ಬದಲಾಗ್ಬಿಡ್ತೀಯ. ಓಕೆ, ಸಮಾಧಾನ ಮಾಡ್ಕೊಂಡ್ಬಿಡ್ತೀಯ ಅವ್ರು ಹೇಳಿದ ತಕ್ಷಣ. ಅಂದರೆ ಅಲ್ಲಿ ನಿನಗೆ ಸಮಾಧಾನಕರ್ತರು ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ಹೆಂಗಾದರೂ ಮಾಡಿ ನಾನು ಜಗಳ ತಗೊಂಡ್ಬಿಡ್ಬೇಕು ಇವ್ರ ಹತ್ರ, ಯಾಕೆಂದ್ರೆ ನೀವು ವಾದ ಮಾಡ್ತಾ ಇದ್ದಾರೆ, ವಿರೋಧವಾಗಿ ನನಗೆ ನಡ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾರೆ. ನನಗಿನ್ನ ತಡ್ಕೊಳಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಯಾರು ನನ್ನ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಸೊ ನಾನಿನ್ನು ಸುಮ್ಮನೆ ಇರಬಾರ್ದು ಅಂತೇಳಿ ನೀನು ಅವ್ರ ಜೊತೆ ಜಗಳಕ್ಕೆ ಹೋಗಿ ವಿರೋಧ ಮಾಡ್ಕೊಂಡು ಅಂದರೆ ಹಲ್ಲೆಲೂಯಾ. ಸೊ ಪ್ರಿಯರೇ, ಫಸ್ಟ್ ಇಲ್ಲಿ ಯಾರು ಕೋಪ ಮಾಡ್ಕೊಳ್ತಾರೋ ಆ ವ್ಯಕ್ತಿನೇ ಬಲಿಯಾಗ್ತಾನೆ ಸೈತಾನನಿಗೆ. ಸೊ ನಿನ್ನಲ್ಲಿ ಕೋಪ ಇರಬಾರ್ದು, ಅಸೂಯೆ ಇರಬಾರ್ದು, ಹೊಟ್ಟೆ ಕಿಚ್ಚುತನ ಇರಬಾರ್ದು, ಶಾಂತವಾಗಿರಬೇಕು. ಹಲ್ಲೆಲೂಯಾ. ನೀನು ಎಷ್ಟು ಶಾಂತವಾಗಿರ್ತೀಯೋ ನೀನು ಅಷ್ಟು ನೆಮ್ಮದಿ ಸಿಗುತ್ತೆ. ನೀನು ಎಷ್ಟು ಕೋಪ ಮಾಡ್ಕೊಳ್ತೀಯೋ ಅಷ್ಟು ನಿನಗೆ ವಿರೋಧ, ನಿನಗೆ ಕೇಡಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀನು ಕೋಪ ಮಾಡ್ಕೊಳ್ತಿದ್ರೆ ಫಸ್ಟು ಬಲಿಯಾಗೋದೇ ನೀನೇ ತಾನೇ. ಯಾರು ಕೋಪ ಮಾಡ್ಕೊತಾರೋ ಪ್ರಿಯರೇ ಅವರೇ ಮೊದಲು ಬಲಿ ಆಗ್ತಾರೆ. ಸೊ ಅದಕ್ಕಾಗಿ ಶಾಂತವಾಗಿರಬೇಕು. ಹಾಗಂತ ಹೇಳ್ಬಿಟ್ಟು ಕೆಲವೊಬ್ಬರು ಮಾತಾಡ್ತಾ ಇರ್ತಾರೆ, ಅವರು ಕ್ರಿಶ್ಚಿಯನ್ಸ್ ಅಂತೆ, ನಮಗೆ ಏನೇ ಮಾಡಿದ್ರು, ನಾವು ಅವ್ರಿಗೆ ಏನೇ ಹೇಳಿದ್ರು ಕೂಡ, ಅವ್ರ ಹತ್ರ ಜಗಳ ಮಾಡಿದ್ರು ಕೂಡ ಬರೋದಿಲ್ಲಪ್ಪ ನಮ್ಮ ಹತ್ರ ಜಗಳ ಮಾಡೋದಕ್ಕೆ. ಹೆಂಗಾದರೂ ಮಾಡಿ ಜಗಳಕ್ಕೆ ಎಳಿಬೇಕು, ಹೆಂಗಾದರೂ ಮಾಡಿ ಜಗಳನ ಮಾಡಿಸ್ಬೇಕು, ಹೆಂಗಾದರೂ ಮಾಡಿ. ಹಲ್ಲೆಲೂಯಾ. ಹೆಂಗಾದರೂ ಮಾಡಿ ಹೊಡೆದಾಟಾಗಲಿ ಬಡ್ದಾಟಾಗಲಿ ಹೆಂಗಾದರೂ ಮಾಡಿ ಅವರಿಂದ ನಾನು ಜಗಳ ಮಾಡಲೇಬೇಕಂತ ಯಾರು ಇರ್ತಾರೆ ನೋಡ್ರಿ, ಅವರು ನಿನಗೆ ಸೈತಾನ ಇದ್ದಾನೆ ಅಂತ ತೋರಿಸೋದಕ್ಕೆ ಬರ್ತಾರೆ ಅವ್ರ ಹತ್ರ. ಅದನ್ನು ನೀನು ಫಸ್ಟು ತಿಳ್ಕೊಬೇಕು. ಓಕೆ, ಅವರೇ ಇಷ್ಟಪರಿ ಮಾಡ್ತಾಯಿದ್ದಾರಪ್ಪ, ನಾನು ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೂ ಕೂಡ ಅವರೇ ಬಂದು ನನ್ನ ಹತ್ರ ವಿರೋಧ ಮಾಡ್ಕೊತಿದ್ರು. ನನ್ನ ಹಿಂದೆ ತಡೆಯೋಕ್ಕಾಗ್ತಾಯಿಲ್ಲ ಜೀಸಸ್. ಎಷ್ಟೋ ಜನ ನಿಂದ ತಡೆಯೋಕ್ಕಾಗ್ತಾಯಿಲ್ಲ, ನಾನು ಅವ್ರ ಹತ್ರ ಜಗಳಕ್ಕೆ ಹೋಗ್ಬಿಡ್ತೀನಿ ಅಂತ ನೀನು ಹೋಗ್ತೀವಿ ನೋಡು, ಅಲ್ಲಿ ನೀನು ಮೂರ್ಖ ಆಗ್ತೀಯಾ. ಸೈತಾನ ನಿನ್ನ ಕರಿತಾ ಇದ್ದರೆ ನೀನು ಜಗಳ ಮಾಡೋದಕ್ಕೆ, ನೀನು ಕೋಪ ಮಾಡ್ಕೊಳ್ಳಿ, ನೀನು ವಿರೋಧ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಯಾಕೆಂದರೆ ಸುವಾರ್ತೆ ಸಾರ್ಬಿಡ್ತೀಯಲ್ಲ ನೀವು ಪ್ರೀತಿ ಮಾಡ್ತಾಯಿದ್ರೆ ಅವ್ರನ್ನ, ಅದು ಅವನಿಗೆ ಪ್ರಾಬ್ಲಮ್. ಅವನ ಹತ್ರ ಜಗಳ ಮಾಡ್ಕೊಂಬಿಟ್ರೆ ಹಲ್ಲೆಲೂಯಾ, ಅವನ ಹತ್ರ ನೀನು ಜಗಳ ಮಾಡ್ಕೊಂಬಿಟ್ರೆ ಅವನು ನನಗೆ ಶತ್ರು. ಬೇಡಪ್ಪ, ಅವನಿಗೆ ಸುವಾರ್ತೆ ಸಾರದೇ ಬೇಡ, ದೇವ್ರ ಬಗ್ಗೆ ತಿಳಿಸ್ಕೊಡೋದೇ ಬೇಡ, ಬಿಟ್ಬಿಡೋಣ ಅಂತ. ಸೊ ಇದು ನಿನಗೆ ಟ್ರಿಕ್ ಯೂಸ್ ಮಾಡ್ತಿದ್ದಾನೆ ಅವನು, ನೀನು ಅದಕ್ಕೆ ಬಲಿ ಆಗ್ತಾ ಇದೆಯಾ ಅಷ್ಟೇ. ಹಲ್ಲೆಲೂಯಾ. ಮೊದಲು ಕಲರ್ ಒಂದೇ ಇದೆ ಅಂತೇಳ್ಬಿಟ್ಟು ಹಾಲು ಸುಣ್ಣ ಕಲರ್ ಒಂದೇ ಇದೆ ಅಂತೇಳ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ ಹೋಗಬೇಡ. ಹಲ್ಲೆಲೂಯಾ. ಟೇಸ್ಟ್ ಮಾಡೋಕ್ಕೆ ಹೋಗಬೇಡ. ಎರಡೂ ಒಂದೇ ಕಲರು, ಆದರೆ ಟೇಸ್ಟ್ ಬೇರೆ ಇದಲ್ವಾ, ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೋಗೋಕ್ಕೆ ಹೋಗಬೇಡ, ಮೂರ್ಖ ಆಗ್ಬಿಡ್ತೀಯ. ಹಲ್ಲೆಲೂಯಾ. ಅದನ್ನು ಬಂದು ನಿಜವಾಗ್ಲೂ ದೇವರು ನಿನಗೆ ಕೊಡೋವರೆಗೂ ತಾಳ್ಮೆಯಿಂದ ಇರು. ಏನು ಹೇಳ್ತಾ ಇದ್ದೀನೋ ಅಂತ ಕನ್ಫ್ಯೂಸ್ ಆಗ್ತಾಯಿದ್ದೀರಾ? ಹಲ್ಲೆಲೂಯಾ. ಸೊ ಇಲ್ಲಿ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಿಯರೇ, ನೀನು ಜಗಳ ಆಡೋಕೆ ಹೋಗ್ತೀಯಾ, ಆದರೆ ನಿನಗೇ ವಿರೋಧವಾಗ್ತದೆ. ಅದನ್ನು ಬಿಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊ. ಅವ್ರಿಗೆ ಹೋಗ್ಬಿಟ್ಟು ಇರಲಿ, ಸಾರಿ ನನ್ನದೇ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ಯಾಕೆ? ನೀನು ಕ್ಷಮೆ ಕೇಳಿಬಿಟ್ರೆ ಏನಾದರೂ ನಿಂದು ಆಸ್ತಿ ಪಾಸ್ತಿ ಹೋಗುತ್ತಾ, ಅಥವಾ ನಿನ್ನ ಗೌರವ ನಿನ್ನ ಸ್ಟೇಟಸ್ ಕಡಿಮೆ ಆಗಿಬಿಡುತ್ತಾ ಪ್ರಿಯರೇ? ಹಲ್ಲೆಲೂಯಾ.
ನಿನಗಿರೋ ಸ್ಟೇಟಸ್ ಕಡಿಮೆ ಆಗ್ಬಿಡ್ತೈತ? ಇಲ್ಲ ತಾನೇ. ಮತ್ತು ಯಾಕ್ರಿ ಜಗಳ ಬೇಕು? ಹಲ್ಲೆಲೂಯಾ. ಎಲ್ಲರೂ ಒಟ್ಟಿಗೆ ಇದ್ದರೆ, ಎಷ್ಟು ಅನ್ಯೋನ್ಯತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಿ ಹೊಂದಾಣಿಕೆ ಇರುತ್ತೆ. ಅದೇ ಎರಡು ಕುಟುಂಬಗಳಲ್ಲಿ ಕೂಡ ಭೇದ ಬಂದುಬಿಟ್ಟು ಜಗಳ ಆಡ್ಬಿಟ್ಟು ದೂರ ಆಗಿಬಿಟ್ರೆ ಮನಸ್ತಾಪಗಳಾಗ್ಬಿಡ್ತವೆ ಅಲ್ವಾ? ವಿರೋಧ ಆಗ್ಬಿಡ್ತೈತೆ. ರಕ್ತ ಸಂಬಂಧಗಳೇ ಶತ್ರುವಾಗಿ ಬದಲಾಗ್ಬಿಡ್ತಾರೆ. ಅದು ಬೇಕಾ? ಹಲ್ಲೆಲೂಯಾ. ಎಲ್ರಿಗೂ ಕೂಡ ಸುವಾರ್ತೆ ಸಾರ್ತೀವಿ ಅಲ್ವಾ? ಸೊ ಅದೇ ರೀತಿಯಿಂದ ಕೂಡ ಪ್ರತಿಯೊಬ್ಬರು ಕೂಡ ಸಾರೋಣ. ಅವ್ರು ನಮಗೆ ಶತ್ರು, ಅವರು ಬೇಡ, ಇವ್ರು ನಮಗೆ ಮಿತ್ರ, ಇವ್ರಿಗೆ ಮಾತ್ರ ಬೇಕು. ಯಾಕೆ ರೀ ಇದು? ಈ ವಿರೋಧ ಯಾಕೆ ನಮ್ಮಲ್ಲಿ ಬಂತು? ಹಲ್ಲೆಲೂಯಾ. ಸೊ ಅದಕ್ಕೆ ಪ್ರಿಯರೇ, ಸಮಾಧಾನ ಕರ್ತನೇ ಹೇಳ್ತಾ ಇದ್ದಾನೆ, ನೀವು ಸಮಾಧಾನವಾಗಿರಲಿ, ನಿಮ್ಮ ಮಧ್ಯೆ ಸಮಾಧಾನ ನಿಲ್ಲಿಸಲಿ ಅಂತ. ಹಲ್ಲೆಲೂಯಾ. ಆತನ ಸಮಾಧಾನ ಅಂತ ಹೇಳ್ತಾ ಇರುವುದು ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಆತ್ಮಕ್ಕೆ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಇದ್ದಾನೆ. ಪರದಾಡಲಿ ಅಂತ ಹೇಳ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪರದಾಡಲಿ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಶಾಂತಿದಾಯಕವಾಗಿರಬೇಕು. ಹಾಗಂತ ಹೇಳ್ಬಿಟ್ಟು ಕೆಲವೊಬ್ಬರು ಕೂಡ, ಈಗ ನಾವು ಕ್ರಿಸ್ತರಾಗಿದ್ದೀವಪ್ಪ, ನಾವು ಸುಮ್ಮನೆ ಇದ್ದೀವಿ, ಅವ್ರು ಎಷ್ಟೇ ಇದು ಮಾಡಿದ್ರು ಕೂಡ ನಮಗೆ ವಿರೋಧವಾಗಿಯೇ ಬರ್ತಾ ಇದ್ದಾರೆ. ನಾವೇನು ಮಾಡಬೇಕು? ನೀನೇನು ಮಾಡಬೇಡ, ದೇವ್ರು ನೋಡ್ಕೊತಾನೆ ಅಲ್ವಾ. ಪ್ರತಿ ಲೆಕ್ಕ ಕಟ್ಟಬೇಕಲ್ವಾ? ಕೊಡ್ತಾ ಇರೋವ್ರ ಲೆಕ್ಕ ಅಲ್ಲಿ. ನಿನ್ನ ಕರ್ತವ್ಯ ಏನು? ಪ್ರಾರ್ಥನೆ ಮಾಡೋದು, ಅವ್ರಿಗೆ ತಿಳಿಸೋದು, ಇಷ್ಟೇ. ಇನ್ವಿಟೇಷನ್ ಕೊಡೋದು ನೀನು. ಹಲ್ಲೆಲೂಯಾ. ಮ್ಯಾರೇಜ್ಗೆ ಯಾವ ರೀತಿ ಇನ್ವಿಟೇಷನ್ ಕೊಟ್ಟು ಬರ್ತಾರೆ ನೋಡ್ರಿ, ನಮ್ಮ ಕೆಲಸನೂ ಕೂಡ ಅಷ್ಟೇ. ಇನ್ವಿಟೇಷನ್ ಕೊಟ್ಟು ಬರೋದು, ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಇಷ್ಟೇ. ಸೊ ನಿನ್ನಲ್ಲಿ ಸಮಾಧಾನ ಶಾಂತಿ ಇದ್ದರೆ ನಿಜವಾಗ್ಲೂ ಪ್ರತಿಫಲವನ್ನು ಹೊಂದಿಕೊಳ್ತೀಯ. ಕೋಪ ಮಾಡ್ಕೊಳ್ಬೇಡ. ಹಲ್ಲೆಲೂಯಾ. ನೀನು ಎಷ್ಟೋ ಸಮಾಧಾನವಾಗಿರ್ತೀಯ ಪ್ರಿಯರೇ. ಮನೇಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ನೀನು ಎಷ್ಟೋ ಸಮಾಧಾನದಿಂದ ಇರ್ತೀಯ. ಹೋಗ್ಲಿ ಬಿಡು ಅಂತ. ನಮ್ಮ ಮನೆಯವರೇ ನಮಗೆ ಶತ್ರು ಥರ ಆಗ್ಬಿಡ್ತಾರೆ ರೀ ಅಲ್ವಾ? ನಮ್ಮ ಮನೆಯವರೇ ನಮಗೆ ಶತ್ರು ಥರ ಕಾಣ್ತಾರೆ. ಸೊ ನಾನು ಈ ವಾಕ್ಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಸೈತಾನಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ನೀವು ಕೇಳ್ತಾ ಇದ್ದೀರಾ ಪ್ರಿಯರೇ. ಪ್ರತಿಯೊಂದು ಕೂಡ ಅಡ್ಡ ಬರ್ತಾ ಇದೆ. ಯಾಕೆ? ಇದು ಕೂಡ ಸೈತಾನ ಕಾರ್ಯನೇ. ಯಾಕೆಂದರೆ ನಿಮಗೆ ತಿಳಿಸೋದನ್ನು ತಿಳಿಸಬಾರ್ದು ಅಲ್ವಾ? ಹಲ್ಲೆಲೂಯಾ. ನಿಮಗೆ ತಿಳಿಸೋ ವಿಷಯನ ಬೇರೆ ಕಡೆ ಗಮನ ಸೆಳೆಬೇಕು ಅವನು. ನೋಡಿದ್ರ? ಇಲ್ಲೇ ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ನಾನು ಏನಾದರೂ ಮುಚ್ಚುಮರೆ ಮಾಡ್ತಾಯಿಲ್ಲ ಪ್ರಿಯರೇ. ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟೆಲ್ಲ ಅಡ್ಡಿ ಬರ್ತಾಯಿದೆ, ಎಷ್ಟೆಲ್ಲ ಬೇರೆ ಬೇರೆ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ. ಆದರೆ ನಾವು ದೇವರ ವಾಕ್ಯಕ್ಕೆ ಮಾತ್ರ ಇಲ್ಲಿ ಗಮನ ಕೊಡಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಟ್ಟಿದೆಯಾ ಅಂದರೆ ನಿಜವಾಗ್ಲೂ ದೇವರ ಆಶೀರ್ವಾದವನ್ನು ಕಳ್ಕೊಳ್ತೀಯ. ನಾನು ಹೇಳೋದು ಮಾತ್ರ ಅಲ್ಲ, ಸಭೆಯಲ್ಲಿ ಹೇಳೋ ಪ್ರತಿಯೊಬ್ಬ ಸೇವಕರ ಮಾತನ್ನು ಕೂಡ ಕೇಳಬೇಕು ನೀನು. ನಿನ್ನ ಗಮನ ಅವನು ಅವರ ಬಟ್ಟೆ ಮೇಲೆ ಕಳಿಸ್ಬಿಡ್ತಾನೆ ಅಲ್ವಾ? ಇಲ್ಲಾಂದರೆ ಅವ್ರು ಏನಾದರೂ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಬಾಣ್ಲಿ ಥರ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ ಗಮನ ಹೋಗ್ಬಿಡ್ತೈತೆ ನಿನಗೆ. ಅವರು ಹೇಳೋ ವಾಕ್ಯದ ಮೇಲೆ ಗಮನನೇ ಹೋಗೋದಿಲ್ಲ. ಯಾಕೆ? ಸೈತಾನ ಅಟ್ರ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾನೆ, ಆಕರ್ಷಿತರ ಮಾಡ್ಕೊಂಡ್ಬಿಡ್ತಾನಲ್ರಿ. ಇನ್ನು ಎಲ್ಲಿ ಕೇಳ್ತೀನಿ ನಿನ್ನ ವಾಕ್ಯ? ಅವ್ರ ಬಟ್ಟೆ ಹೆಂಗಿದೆ, ಅವ್ರು ಹೆಂಗಿದ್ದಾರೆ, ಅವ್ರು ವೈಟ್ ಇದ್ದಾರಾ, ಬ್ಲಾಕ್ ಇದ್ದಾರಾ, ಅವ್ರು ನಗ್ತಾ ಇದ್ದಾರಾ ಅಥವಾ ಕೋಪ ಮಾಡ್ಕೊಂಡಿದ್ದಾರಾ, ಇದ್ರ ಮೇಲೆ ನಿನ್ನ ಗಮನ ಹೋಗೋದು. ಹಲ್ಲೆಲೂಯಾ. ಅವ್ರು ಯಾವ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣ್ತಿದ್ರು, ಇದೇ ನಿನ್ನ ಗಮನ ಹೋಗೋದು. ಸೈತಾನ ಕರ್ಕೊಂಡು ಹೋಗೋದು. ಇದನ್ನೆಲ್ಲ ಬಿಟ್ಟು ವಾಕ್ಯಕ್ಕೆ ಗಮನ ಕೊಡಲ್ಲಲ್ಲ. ಯಾಕೆಂದರೆ ನಿಜ ತಿಳ್ಕೊಂಡ್ರೆ ನೀನು ಬದಲಾಗ್ಬಿಡ್ತೀಯ. ಹಲ್ಲೆಲೂಯಾ. ನಿಜ ತಿಳ್ಕೊಂಬಿಟ್ರೆ ನಿಜವಾಗ್ಲೂ ಪರಿಶುದ್ಧಾತ್ಮನನ್ನು ಹೊಂದ್ಕೊಳ್ಬಿಡ್ತೀಯ. ನೀನು ಹೊಂದ್ಕೊಳ್ಬಾರ್ದು ಅಂತಲೇ ಅವನು ಇಷ್ಟೆಲ್ಲ ಮಾಡ್ತಾಯಿದ್ದಾನೆ ಪ್ರಿಯರೇ. ಸೊ ಅದಕ್ಕೆ ನೀನು ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡ. ನೀನು ಕೋಪ ಮಾಡ್ಕೊಂಡು ಅಂದರೆ ನಿಜವಾಗ್ಲೂ ಸೈತಾನಿಗೆ ಬಲಿ ಆಗ್ತೀಯ ನೀನು. ಅದಕ್ಕೋಸ್ಕರನೇ ಇಷ್ಟಪರಿ ಹೇಳ್ತಾ ಇರೋದು, ಕೋಪ ಮಾತ್ರ ಮಾಡ್ಕೋಬೇಡ. ನಿನಗೆ ಅವನು ಎಲ್ಲ ರೀತಿಯಿಂದನೂ ಕೂಡ ಟಾರ್ಚರ್ ಕೊಡ್ತಾನೆ ರೀ. ಹಲ್ಲೆಲೂಯಾ. ಎಲ್ಲ ರೀತಿಯಿಂದ ಕೂಡ ಟಾರ್ಚರ್ ಕೊಡ್ತಾನೆ. ಸೊ ನೀನು ಜೀಸಸ್ ಸಾಂಗ್ ಆಡ್ತಾ ಇರ್ತೀಯ, ಏಸಪ್ಪನ ಸಾಂಗ್ ಆಡ್ತಾ ಇರ್ತೀಯ, ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಲ್ವಾ? ಮನೆಯವ್ರ ಮುಖಾಂತರನೇ ಅದು ಇದು ಕೇಳಿ ಅದು ಇದು ಮಾಡಿ ನಮಗೆ ಕೋಪ ಬರೋ ರೀತಿ ಮಾಡಿಬಿಡ್ತಾರೆ. ಆದರೂ ಕೂಡ ಸಮಾಧಾನ ಮಾಡ್ಕೋಬೇಕು. ಬೈತಾರೆ, ಆದರೂ ಕೂಡ ಸಮಾಧಾನ ಮಾಡ್ಕೋಬೇಕು. ಎಲ್ಲಿ ತಗೊಂಡ್ರಿ ನಾವು ಸಮಾಧಾನ ಮಾಡ್ಕೋಬೇಕು? ಹಲ್ಲೆಲೂಯಾ. ಎಷ್ಟಂತ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾರೆ ರೀ. ನೀನು ಸಾಯೋವರೆಗೂ ಕೂಡ ನೀನು ತಾಳ್ಮೆ ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಸಾಯೋವರೆಗೂ ಕೂಡ ಪರೀಕ್ಷೆ ಮಾಡ್ತಿರ್ತಾನೆ. ಅದನ್ನು ನೀನು ಎದುರಿಸ್ಬೇಕು. ಅದೇ ನಿಂದು ಕ್ವಶನ್ ಪೇಪರು. ಆ ಕ್ವಶನ್ ಪೇಪರ್ಗೆ ನೀನು ಮಾಡೋ ಆನ್ಸರ್ ಅಂದರೆ ಇದೇನೇ ಪ್ರಿಯರೇ. ಹಲ್ಲೆಲೂಯಾ. ಇದಕ್ಕೆ ನೀನು ಆನ್ಸರ್ ಮಾಡಿದೀಯ ಅಂತಂದರೆ, ನೀನು ಇದರಲ್ಲಿ ಪಾಸಾಗಿದೆಯಾ ಅಂದರೆ ಪರಲೋಕದಲ್ಲಿ ನಿನಗೆ ಸ್ಥಾನ ಸಿಗುತ್ತೆ.
ಹಲ್ಲೆಲೂಯಾ. ಪರಲೋಕದಲ್ಲಿ ನಿನಗೆ ಸ್ಥಾನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಶಾಂತವಾಗಿರಬೇಕು. ಆಶ್ಚರ್ಯಕರುಡು ಆಲೋಚನಕರ್ತ ನಿತ್ಯುಡವು తండ్రి సమాధానకర్త. ఆశ్చర్యకరుడు ఆలోచనకర్త నిత్యుడవు తండ్రి సమాధానకర్త. తన వంటి గొప్ప దేవుడు ఎవరున్నారిలలో, తన సాటైన నీటైన దేవుడు లేడిలలో. తన వంటి గొప్ప దేవుడు ఎవరున్నారిలలో, తన సాటైన నీటైన దేవుడు లేడిలలో. ఆశ్చర్యకరుడు ఆలోచనకర్త నిత్యుడవు తండ్రి సమాధానకర్త. హల్లెలూయా. తన చేతిలో రోగాలు లయమైపోయెను, తన చూపుతో దయ్యాలు విలవిలలాడెను. హల్లెలూయా. తన మాటతో ప్రకృతినే శాసించిన వాడు. ఓ డాడీ, థ్యాంక్ యూ లార్డ్. తన మాటతో ప్రకృతినే శాసించిన వాడు, నీటిపై తీపిగా నడిచిన వాడతడు. నీటిపై తీపిగా నడిచిన వాడతడు. ఆశ్చర్యకరుడు ఆలోచనకర్త నిత్యుడవు తండ్రి సమాధానకర్త. మన కోసం తన ప్రాణాలే బలి ఇచ్చిన వాడతడు. మన కోసం సజీవుడై లేచిన వాడతడు. మన కోసం తన ప్రాణాలే బలి ఇచ్చిన వాడతడు. మన కోసం సజీవుడై లేచిన వాడతడు. ఓ డాడీ, థ్యాంక్ యూ లార్డ్. హల్లెలూయా. తన శాంతినే పంచపట్టిన శాంతమూర్తి యేసు. తన శాంతినే పంచపెట్టిన శాంతమూర్తి యేసు. తన సర్వాన్నే ధారబోసిన త్యాగశీలి క్రీస్తు. తన సర్వాన్నే ధారబోసిన త్యాగశీలి క్రీస్తు. ఆశ్చర్యకరుడు ఆలోచనకర్త నిత్యుడవు తండ్రి ಸಮಾಧಾನಕರ್ತ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನೋಡಿದ್ರ ಪ್ರಿಯರೇ, ನಮಗೆ ಸಮಾಧಾನ ಕೊಡಬೇಕು, ನಮಗೆ ಶಾಂತಿ ಕೊಡಬೇಕು, ನಮಗೆ ನೆಮ್ಮದಿ ಕೊಡಬೇಕು, ನಮಗೆ ಮುಕ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆತನ ಪ್ರಾಣವನ್ನೇ ನಮಗೋಸ್ಕರ ಬಲಿ ಕೊಟ್ಟಿದ್ದಾನೆ ಅಲ್ವಾ. ಹಲ್ಲೆಲೂಯಾ. ಆತ ನಮಗೋಸ್ಕರ ಒಡಿಸ್ಕೊಂಡ ಬಾಸುಂಡೆಗಳನ್ನು ತಿಂದ, ರಕ್ತವನ್ನು ಸುರಿಸಿದ. ಆದರೂ ಕೂಡ ಆತನ ಸಮಾಧಾನ ಆಗಿಲ್ವಾ. ಹಲ್ಲೆಲೂಯಾ. ನಿನಗೆ ಯಾರೋ ಏನೋ ಅಂತ ಹೇಳ್ಬಿಟ್ಟು, ನಿನ್ನ ಪದೇ ಪದೇ ನಿನ್ನ ಕೆಣಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಳ್ಳೋಕೆ ಹೋಗ್ತೀಯ. ಹಲ್ಲೆಲೂಯಾ. ಸೈತಾನಿಗೆ ಬಲಿಯಾಗಕ್ಕೆ ಹೋಗ್ತೀಯ. ನಮ್ಮ ತಂದೆಯಾದ ಕರ್ತನನ್ನೇ ಅವರು ಎಷ್ಟು ಹೀಯಾಳಿಸಿದ್ರು ಪ್ರಿಯರೇ. ಆತನು ಕೋಪ ಮಾಡ್ಕೊಂಡ. ಆತ ಏನು ಕೇಳ್ದ? ತಂದೆ, ಇವರು ಏನು ಮಾಡ್ತಾ ಇದ್ದಾರೋ ಇವರ ಹರಿಯರು, ಇವರನ್ನು ಕ್ಷಮಿಸು ಅಂತ ಕೇಳಿದ. ನೀನು ಕೂಡ ಮಾಡಬೇಕಾಗಿರೋದು ಇಷ್ಟೇ, ಅವರನ್ನು ಕ್ಷಮಿಸು ಎಸ್ಸಯ್ಯ. ನನಗೆ ಅವರು ತಪ್ಪೇ ಮಾಡಿರ್ಬೋದು, ನನ್ನ ಪರವಾಗಿ ಅವರು ವಿರುದ್ಧವಾಗಿ ಮಾತಾಡಿರ್ಬೋದು, ನನ್ನ ಹೊಡೆಯೋದಕ್ಕೆ ಬಡಿಯೋದಕ್ಕೆ, ಹಲ್ಲೆಲೂಯಾ, ನನ್ನ ಕುರಿತು ಕೆಟ್ಟದಾಗಿ ಮಾತಾಡಿರೋದಾಗಿರ್ಬೋದು. ಆದರೂ ಕೂಡ ಅವ್ರನ್ನ ಕ್ಷಮಿಸು. ಅವರು ಏನು ಮಾಡ್ತಾಯಿದ್ದಾರೋ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಅವರನ್ನು ಸೈತಾನ ಅಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದಾನೆ. ನಾನಾದರೂ ಪರಿಶುದ್ಧ ಆತ್ಮರನ್ನು ತಿಳ್ಕೊಂಡಿದ್ದೇನೆ. ನಾನು ಕೂಡ ಅದೇ ರೀತಿ ಮಾಡಿದರೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ? ಹಲ್ಲೆಲೂಯಾ. ನಾನು ಕೂಡ ಅವರಂತರೇ ಆಗಿಬಿಡ್ತೀನಿ ಅಲ್ವಾ. ಅದಕ್ಕೆ ಅವರನ್ನು ಕ್ಷಮಿಸು ಎಸಯ್ಯ. ನಾನು ಶಾಂತವಾಗಿರ್ತೀನಿ. ನನಗೆ ಶಾಂತಿ ಕೊಡು, ನೆಮ್ಮದಿ ಕೊಡು. ನನ್ನಿಂದ ಕೋಪ, ಅಸೂಯೆ, ದ್ರೋಹ ಎಂಬುದು ಎಲ್ಲವನ್ನು ತೆಗೆದುಹಾಕಿಸು. ಹಲ್ಲೆಲೂಯಾ. ಕೋಪ, ಅಸೂಯೆ, ದ್ರೋಹ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೂಡ ನನ್ನಿಂದ ತೆಗೆದುಹಾಕಿಸು. ನಿನ್ನ ಕ್ರಿಸ್ತನ ಮನಸ್ಸನ್ನು ನನಗೆ ಕೊಡು ಅಂತ ಕೇಳ್ಕೊ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಈ ರೀತಿಯಾಗಿ ನೀನು ಕೇಳ್ಕೊಳ್ಳುವಾಗ ದೇವರು ನಿನಗೆ ಹೇರಳವಾಗಿ ಆಶೀರ್ವಾದಗಳನ್ನು ಸುರಿಸ್ತಾನೆ. ಹಲ್ಲೆಲೂಯಾ. ಸಮಯಕ್ಕೆ ಸರಿಯಾಗಿ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ಪ್ರಿಯರೇ, ನಿಜವಾಗ್ಲೂ ದೇವರು ಮಾತಾಡಿದ್ದಾನೆ. ನನ್ನ ಜೊತೆನೂ ಮಾತಾಡಿದ್ದಾನೆ, ನಿಮ್ಮ ಜೊತೆನೂ ಮಾತಾಡಿದ್ದಾನೆ. ಯಾಕೆಂದರೆ ನಾವು ಪ್ರತಿಯೊಂದು ವಿಷಯಕ್ಕೂ ಕೂಡ ಕೋಪ ಮಾಡ್ಕೊಳ್ತಿರ್ತೀವಿ.
ಹಲ್ಲೆಲೂಯಾ. ಕೋಪ ಮಾಡ್ಕೊಳ್ತಾ ಇರ್ತೀವಿ. ಯಾಕೆ? ಅವನು ನಮಗೆ ಹೆಂಗಾದರೂ ನಮ್ಮನ್ನು ಬಿಳಿಸ್ಬೇಕಂದಕ್ಕೋಸ್ಕರನ ಕೋಪ ತರಿಸ್ತಿರ್ತಾನೆ. ಆದರೂ ಕೂಡ ಸಹಿಸ್ಕೋಬೇಕ್ರಿ. ಹಲ್ಲೆಲೂಯಾ. ಎಲ್ಲನೂ ಸಹಿಸ್ಕೊಂಡಾಗ ನನ್ನ ಮಗನು ನನ್ನ ಮಗಳು ಎಷ್ಟೆಲ್ಲನೂ ಕೂಡ ಅವರಿಗೆ ವಿರುದ್ಧವಾಗಿ ಮಾತಾಡ್ತಾಯಿದ್ರು, ನನಗೋಸ್ಕರ ಸಮಾಧಾನವಾಗಿದ್ದಾರೆ ಅಪ್ಪ. ಹಲ್ಲೆಲೂಯಾ. ನನಗೋಸ್ಕರ ಸಮಾಧಾನವಾಗಿದ್ದಾರೆ ಅಂತನೂ ಆತ ತುಂಬ ಖುಷಿ ಪಡ್ತಾನೆ ಪ್ರಿಯರೇ. ಆತನು ಕೂಡ ನಿಮ್ಮ ವಿಷಯದಲ್ಲಿ ಸಮಾಧಾನಕರ್ತನಾಗಿರ್ತಾನೆ. ಇನ್ನೂ ಹೆಚ್ಚಾಗಿ ನಿಮಗೆ ನೆಮ್ಮದಿ, ಶಾಂತಿ, ಸಮೃದ್ಧಿ ಜೀವನ. ಹಲ್ಲೆಲೂಯಾ. ಪ್ರತಿಯೊಂದನ್ನು ಕೂಡ ಯಶಸ್ವಿ ಎಲ್ಲನೂ ಕೊಡ್ತಾನೆ. ಸೊ ಅದಕ್ಕೆ ಯಾರೂ ಕೋಪ ಮಾಡ್ಕೊಳ್ಳಾರ್ದಂತೆ, ಅಸೂಯೆ ಪಟ್ಕೊಳ್ಳಾರ್ದಂತೆ, ಹೊಟ್ಟೆ ಕಿಚ್ಚು ಪಟ್ಕೊಳ್ಳಾರ್ದಂತೆ ಪ್ರತಿಯೊಬ್ಬರನ್ನು ಕೂಡ ಕ್ಷಮಿಸಿಬಿಡೋಣ. ಅವರು ನಮ್ಮನ್ನು ಕ್ಷಮಿಸಲಿ, ನಾವು ಅವ್ರನ್ನ ಕ್ಷಮಿಸಲಿ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡೋ ಟೈಮಾಗೆ ಹೇಳ್ತೀವಲ್ಲ ರೀ, ನಮ್ಮ ತಂದೆಯಾದ ಕರ್ತನೆ, ನಾವು ತಪ್ಪು ಮಾಡಿರೋ ಪ್ರಕಾರವೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಅವರ ತಪ್ಪುಗಳು ನಾವು ಕ್ಷಮಿಸುವಂತೆ ಕ್ರಿಸ್ತನ ಮನಸ್ಸನ್ನು ನೀಡು ಅಂತ ಯಾಕೆ ಕೇಳ್ತೀವಿ? ಯಾಕೆಂದರೆ ನಮ್ಮ ತಪ್ಪು ಅವರು ಕ್ಷಮಿಸಲಿ ಅಂತ, ಅವ್ರ ತಪ್ಪು ನಾವು ಕ್ಷಮಿಸಲಿ ಅಂತ. ಇದನ್ನು ನಾವು ಹೇಳಿದ್ರೂ ಕೂಡ, ಪ್ರತಿನಿತ್ಯ ನಾವು ಹೇಳಿದ್ರೂ ಕೂಡ, ನಮ್ಮ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆ ಇದನ್ನು ನಾವು ಕೇಳ್ಕೊಂಡ್ರೂ ಕೂಡ ಮತ್ತೆ ನಾವು ಅದನ್ನೇ ಕೋಪ ಮಾಡಿಕೊಂಡ್ರೆ ಹಲ್ಲೆಲೂಯಾ, ದೇವರಿಗೆ ಸಮಾಧಾನವಾಗಿರುತ್ತಾ ಪ್ರಿಯರೇ? ಸೊ ಅದಕ್ಕೋಸ್ಕರ ಯಾರೂ ಕೋಪ ಮಾಡ್ಕೊಳ್ಳೋದು ಬೇಡ. ನಮಗೆ ಏನೇ ಅನ್ನಲಿ ದೇವ್ರು ನೋಡ್ಕೊಳ್ತಾನೆ ಅಲ್ವಾ? ಹಲ್ಲೆಲೂಯಾ. ದೇವ್ರಿದ್ದಾನೆ ಅಲ್ವಾ? ಸೊ ನಿನ್ನ ಜೊತೆ ದೇವರಿದ್ದಾನೆ, ಹೆದರ್ಕೋಬೇಡ. ಅದನ್ನೆಲ್ಲನೂ ಜಯ ಕೊಡ್ತಾನೆ. ನಿನ್ನ ಪರವಾಗಿ ಯಾರ್ಯಾರು ವಿರುದ್ಧವಾಗಿ ಮಾತಾಡ್ತಿದ್ದಾರೋ ಅವರನ್ನಿಗೆ ಸಾಕ್ಷಿ ಕೊಡ್ತಾರೆ ಅನ್ನೋ ವಿಷಯದಲ್ಲಿ ನಾಳೆ ಕೂತ್ಕೊಂಡು ಈ ರೀತಿಯಾಗಿ ನೀನು ಬದಲಾಗು. ಕೋಪಕ್ಕೆ ಬಲಿಯಾಗಬೇಡ. ಥ್ಯಾಂಕ್ ಯು. ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಅಮೆನ್.